Dear student, welcome to LMS Department of Collegiate and Technical Education's Activity 2 Guest Lecturers on the subject of Professional Practice for 5th semester students for Mechanical Engineering. Myself, Venkatesh, lecturer in Mechanical Engineering. ಈಗ ಪ್ರೊಫೆಷನಲ್ ಪ್ರಾಕ್ಟೀಸ್ ಅನ್ನೋದು ನಿಮಗೆ ಈಗ ಲ್ಯಾಬು. ಸೊ ದ ಫಸ್ಟ್ ಆಕ್ಟಿವಿಟಿ ಯು ನೋ ದಟ್. ಸೊ ಫಸ್ಟ್ ಆಕ್ಟಿವಿಟಿಲಿ ನಿಮಗೆ ಕಲೆಕ್ಟಿಂಗ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ಡಾಟಾ ಕಲೆಕ್ಷನ್ಸ್. ಸೊ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಂಥದ್ದು, ಡಾಟಾವನ್ನು ಏನು ಕಲೆಕ್ಷನ್ ಮಾಡಿ ನಿಮಗೆ ಹ್ಯಾಂಡ್ ರಿಟನ್ನು ಒಂದು ಸಬ್ಮಿಷನ್ ಮಾಡುವಂಥದ್ದು. ಸೊ ಈಗ ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡುವಂಥದ್ರಲ್ಲಿ ನಿಮಗೆ ಏನೆಲ್ಲ ಮಾಹಿತಿಯನ್ನು ಸಿಗುವಂಥದ್ದು ಅಂತಂದರೆ, ಈಗ ಯಾವುದಾದ್ರೂ ಒಂದು ಏನು ಸಿಲೆಬಸ್ಸಲ್ಲಿ ಒಂದು ಕೆಲವೊಂದು ಟಾಪಿಕ್ಸ್ಗಳನ್ನ ಕೊಟ್ಟಿದ್ದೀವಿ, ಮಾಡಿದ್ದೀವಿ. ಆ ಟಾಪಿಕ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ಗಳನ್ನ ಕೊಡುವಂಥದ್ದು. ಏನೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀರಿ, ಸೊ ಗೂಗಲಲ್ಲಿ ಅಥವಾ ಸರ್ಚ್ ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ. ವಾಟ್ ಆರ್ ದ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಅದರದ್ದು ಇಂಟ್ರೊಡಕ್ಷನ್ನು ಅಥವಾ ಪ್ರೊಸೀಜರ್ ಏನೆಲ್ಲ ಇದೆ ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡಿ. ಸೊ ಗೆಟ್ ಸಮ್ ನಾಲೆಡ್ಜ್. ಕಲೆಕ್ಟ್ ಇರೋದ್ರಿಂದ ನಿಮಗೆ ಒಂದು ನಾಲೆಡ್ಜ್ ಸಿಗುತ್ತೆ. ಈಗ ನಿಮಗೆ ಇಲ್ಲೂ ಇಂಜಿನ್ ಲೂಬ್ರಿಕೇಷನ್ ಅಡಿಟಿವ್ಸ್ ಅಥವಾ ಕಾಂಪೋಸಿಟ್ ಮೆಟೀರಿಯಲ್ ಆಗ್ಬೋದು, ನ್ಯಾನೋ ಮೆಟೀರಿಯಲ್ ಆಗ್ಬೋದು, ಅಥವಾ ಸ್ಮಾರ್ಟ್ ಮೆಟೀರಿಯಲ್ ಆಗ್ಬೋದು. ಸೊ ಬೇರೆ ಬೇರೆ ಕಟಿಂಗ್ ಟೂಲ್ಸ್ ಆರ್ ಕಟಿಂಗ್ ಮೆಟೀರಿಯಲ್ಸ್, ಡಿಫ್ರೆಂಟ್ ಕಟಿಂಗ್ ಮೆಟೀರಿಯಲ್ಸ್ ಎಲ್ಲ ಇದೆ. ದ ಸ್ಪೆಷಲ್ ಮಿಷಿನೈಸೇಷನ್ಸ್ ಎಲ್ಲ ಇದೆ. ಆ ಸ್ಪೆಷಲ್ ಮಿಷಿನ್ ಪ್ರೋಸೆಸ್ ಬಗ್ಗೆ ಅಥವಾ ಯಾವುದಾದ್ರು ಒಂದು ಟಾಪಿಕ್ಸ್ನ ನೀವೇನು ಸೆಲೆಕ್ಟ್ ಮಾಡಿದ್ದೀರಿ ಅದ್ರ ಬಗ್ಗೆ ನೀವು ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ಯು ಗೆಟ್ ಸಮ್ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಹೊಸ ಹೊಸ ಟೆಕ್ನಾಲಜೀಸ್ ಬರ್ತಾ ಇದೆ. ಈಗ ಹೊಸ ಏನೆಲ್ಲ ವಾಟರ್ ಜೆಟ್ ಮಿಷಿನಿಂಗ್ ಇದೆ, ಅಬ್ರೆಸಿವ್ ಜೆಟ್ ಮಿಷಿನಿಂಗ್ ಇದೆ, ಅಥವಾ ನಾನ್ ಟ್ರೆಡಿಷನಲ್ ಮಿಷಿನಿಂಗ್ ಪ್ರೋಸೆಸ್. ಈಗ ನಾವು ಏನಿರುವಂಥದ್ದು ಓನ್ಲಿ ಟ್ರೆಡಿಷನಲ್ ಮಿಷಿನಿಂಗ್ ಪ್ರೋಸೆಸ್ ಇರುತ್ತೆ. ಸೊ ಕ್ಲಾಸಲ್ಲಿ ನಿಮಗೆ ನಾನ್ ಟ್ರೆಡಿಷನಲ್ ಮಿಷಿನಿಂಗ್ ಪ್ರೋಸೆಸ್ ಅಂತ ಒಂದು ಟಾಪಿಕ್ನ ನೀವು ಸೆಲೆಕ್ಟ್ ಮಾಡಿದಾಗ ಅದರಲ್ಲಿ ಲೇಸರ್ ಬೀಮ್ ಮಿಷಿನಿಂಗ್ ಇದೆ, ಬೇರೆ ಬೇರೆ ಸೊ ನ್ಯೂ ಟಾಪಿಕ್ದು ಸೊ ಮಿಷಿನರೀಸ್ ಇದೆಲ್ಲ ಇದೆ, ನಿಮಗೆ ಮಾಹಿತಿ ಇದೆ. ಅದರನ್ನ ನೀವು ಕಲೆಕ್ಟ್ ಮಾಡಿದಾಗ ಯು ಗೆಟ್ ಸಮ್ ಇನ್ಫಾರ್ಮೇಷನ್. ಅಡ್ವಾಂಟೇಜಸ್ ಏನು, ಹೇಗೆ ಕಟ್ ಆಗುತ್ತೆ, ಹೇಗೆ ಮೆಟೀರಿಯಲ್ ವರ್ಕ್ ನಿಮಗೆ ಕಟ್ ಮಾಡುವಂಥದ್ದು ಆ ಪ್ರೋಸೆಸ್ಸಲ್ಲಿ, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಅಪ್ಲಿಕೇಶನ್ಸು, ಯೂಸಸ್ಸು, ಇದೆಲ್ಲ ನಿಮಗೆ ಮಾಹಿತಿ ಸಿಗುತ್ತೆ. ಆಫ್ಟರ್ ದ್ಯಾಟ್ ಸೊ ನಿಮಗೆ ಅನದರ್ ಒನ್ ಇಸ್ ದ ಗೆಸ್ಟ್ ಲೆಕ್ಚರರ್. ಸೊ ಗೆಸ್ಟ್ ಲೆಕ್ಚರರ್ಸ್ ದಿಸ್ ಆಕ್ಟಿವಿಟೀಸ್. ಸೊ ಏನಪ್ಪ ಅಂತಂದರೆ ನಿಮಗೆ ಅತಿಥಿ ಉಪನ್ಯಾಸವನ್ನು ನೀಡಿಸುವಂಥದ್ದು. ಅತಿಥಿ ಉಪನ್ಯಾಸವನ್ನು ಹೇಗೆ ನೀಡಿಸ್ತೀರಿ? ಅತಿಥಿ ಉಪನ್ಯಾಸ ಗೆಸ್ಟ್ ಲೆಕ್ಚರರ್ಸ್ ಆರ್ ಅಟ್ ಕಾಲೇಜ್ ಆರ್ ಎಕ್ಸ್ಪರ್ಟ್ಸ್. ಈಗ ಕಾಲೇಜಲ್ಲೇ ನಿಮಗೆ ಯಾರು ಈಗ ನಿಮಗೆ ಡಾಕ್ಟ್ರೇಟ್ ಮಾಡಿರೋವಂಥವ್ರು ಅಥವಾ HOD ಆಗಿರ್ಬೋದು, ಯಾರು ದೇ ಹ್ಯಾವಿಂಗ್ ಸಮ್ ನಾಲೆಡ್ಜ್ ಇನ್ ಸಮ್ ಡಿಫ್ರೆಂಟ್ ಫೀಲ್ಡ್. ಸೊ ಈಗ ನಿಮ್ಗೆ ಏನು ನಾವು ಸಬ್ಜೆಕ್ಟ್ ಮಾಡ್ತಿದ್ದಾರೆ ಅದಕ್ಕಿಂತ ಕೆಲವೊಂದು ನಾಲೆಡ್ಜ್ ಇರುತ್ತೆ. ಈಗ ಎಜುಕೇಷನಲ್ ಇದು ಇರ್ಬೋದು. ಸೊ ಅವರ ಅನುಭವದ ಮುಖಾಂತರ ನಮಗೆ ಅವ್ರ ಎಜುಕೇಷನ್ಸು ಮತ್ತು ಡಿಫ್ರೆಂಟ್ ಸೋಷಿಯಲ್ ವರ್ಕ್ ಮಾಡೋದ್ರಿಂದನೇ ಯಾವುದರಿಂದ ಒಂದು ಸಮ್ ನಾಲೆಡ್ಜನ್ನು ಗೇನ್ ಮಾಡಿರ್ತಾರೆ. ಆ ನಾಲೆಡ್ಜನ್ನು ನಿಮ್ಮ ಜೊತೆ ಶೇರ್ ಮಾಡಿದಾಗ ಯು ಗೆಟ್ ಇಯರ್ ದ ಗೆಸ್ಟ್ ಲೆಕ್ಚರ್ ಆರ್ ಕಾಲೇಜ್ ಆರ್ ಎಕ್ಸ್ಪರ್ಟ್ಸ್ ಆರ್ ವೆಲ್ ನೋನ್ ದೇರ್ ಇನ್ ದಿ ಫೀಲ್ಡ್. ಸೊ ಎಕ್ಸ್ಪರ್ಟ್ಸ್, ಪ್ರೊಫೆಷನಲ್ಸ್ ಫ್ರಮ್ ದಿ ಡಿಫ್ರೆಂಟ್ ಫೀಲ್ಡ್. ಏನು ಪ್ರೊಫೆಷನಲ್ಸ್ ಫ್ರಮ್ ಡಿಫ್ರೆಂಟ್ ಫೀಲ್ಡ್, ಆ ಗೆಸ್ಟ್ ಲೆಕ್ಚರ್ಸ್ ಅಂದ್ರೂ ಪ್ರೊಫೆಷನಲ್ ಫ್ರಮ್ ಡಿಫ್ರೆಂಟ್ ಫೀಲ್ಡ್. ಈಗ ಟೀಚರ್ಸ್ ಆಗ್ಬೋದು ಅಥವಾ ಬೇರೆ ಬೇರೆ ಫೀಲ್ಡ್ ಆಗ್ಬೋದು, ಅಥವಾ ಇಂಡಸ್ಟ್ರಿ ಆರ್ ಇನ್ವೈಟೆಡ್ ಡೆಲಿವರ್ ದಿ ಲೆಕ್ಚರರ್ಸ್. ಈಗ ಇಂಡಸ್ಟ್ರಿಯಿಂದ ಆಗ್ಬೋದು, ಅಥವಾ ಎಜುಕೇಷನ್ ಫೀಲ್ಡ್ ಆಗ್ಬೋದು, ಅಥವಾ ಸೋಷಿಯಲ್ ವರ್ಕ್ಸಿಂದ ಆಗ್ಬೋದು, ಅಥವಾ ಯೋಗ ಮಾಡಿರುವಂಥವ್ರು ಆಗ್ಬೋದು. ಇವು ಎಲ್ಲರೂ ಯಾರನ್ನಾರು ಒಬ್ಬರನ್ನ ನಾವು ಕರೆಸಿ ನಿಮಗೆ ಅತಿಥಿ ಉಪನ್ಯಾಸವನ್ನು ನೀಡುವಂಥದ್ದಕ್ಕೆ ಸೊ ನಾವು ಗೆಸ್ಟ್ ಲೆಕ್ಚರರ್ಸ್ ಅಂತ ಕರಿತೀವಿ. ಸೊ ಈಗ ಈ ಟಾಪಿಕ್ ಹೇಗಪ್ಪ ನೀವು ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ, ದ ಟಾಪಿಕ್ಸ್ ಮೇ ಬಿ ಸೆಲೆಕ್ಟೆಡ್ ಬೈ ದಿ ಟೀಚರ್ಸ್ ಅಥವಾ ಟೀಚರ್ಸ್. ಈಗ ನಾವು ಯಾರು ಒಬ್ಬ ಯೋಗ ಎಕ್ಸ್ಪರ್ಟರ್ ಇರ್ತಾರೆ, ಆ ಯೋಗ ಎಕ್ಸ್ಪರ್ಟರ್ನ ನಾವು ಇನ್ವೈಟ್ ಮಾಡಿದಾಗ ಕಾಲೇಜ್ಗೆ ಅವರು ಏನೆಲ್ಲ ಯೋಗದಿಂದ ಆ ಬೆನಿಫಿಟ್ಸ್ ಏನಿದೆ, ಸೊ ಮತ್ತು ಹ್ಯೂಮನ್ ಹೆಲ್ತ್ನ ಹೇಗೆ ನಿಮಗೆ ಇಟ್ಕೋಬೋದು ವಿದ್ಯಾರ್ಥಿ ಜೀವನದಲ್ಲೇ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಇದರ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಆರ್ ಡೆವಲಪ್ಡ್. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ನ ನೀವು ಕರೆಸಿದಾಗ ಇಂಡಸ್ಟ್ರಿ ದೇ ಆರ್ ಓನ್ ಹ್ಯಾವಿಂಗ್ ಸಮ್ ನಾಲೆಡ್ಜ್. ಇಂಡಸ್ಟ್ರಿಯಲಿಸ್ಟ್ ಈಗ ಡಿಸೈನಿಂಗ್ ಒಂದು ಸಮ್ ಕಾಂಪೊನೆಂಟ್ ಆಫ್ ದ ಡಿಸೈನಿಂಗ್ ಫೀಲ್ಡ್ ಇರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಇರ್ಬೋದು. ಸೊ ಬೇರೆ ಬೇರೆ ಫೀಲ್ಡಲ್ಲಿ ಈಗ CNC ಮಿಷಿನಿಂಗ್ ಆಪ್ರೇಟಿಂಗ್ ಮಾಡುವಂಥ ಎಕ್ಸ್ಪರ್ಟ್ಸ್ ಇರ್ಬೋದು. ಇವ್ರನ್ನೆಲ್ಲ ಕರೆಸಿದಾಗ ನಿಮಗೆ ಒಂದು ಮಾಹಿತಿಯನ್ನು ಸಿಗುವಂಥದ್ದು. ಸೊ ಈ ಸಿಕ್ಕರೆ ಏನಾಗುತ್ತೆ, ಅವ್ರ ಏನು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಿಂದ ಯು ಗೆಟ್ ಸಮ್ ನಾಲೆಡ್ಜ್. ಹಾಗಾಗಿ ಇನ್ವೈಟಿಂಗ್ ದ ಗೆಸ್ಟ್ ಸ್ಪೀಕರ್ ಇನ್ ಟು ದಿ ಕ್ಲಾಸ್ ರೂಮ್ ಇಸ್ ಎ ವೆರಿ ಬೆನಿಫಿಷಿಯಲ್. ಅದು ನಮಗೆ ತುಂಬ ಉಪಯೋಗ ಆಗುತ್ತೆ. ಟೂಲ್ ದಟ್ ಶುಡ್ ಬಿ ಯುಟಿಲೈಸ್ಡ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಅರ್ಥ ಆಗ್ತಿದೆ? ಕ್ಲಾಸ್ ರೂಮ್ಸ್ಗೆ ನಾವು ಗೆಸ್ಟ್ ಸ್ಪೀಕರ್ ಟೀಚರ್ಸನ್ನು ನಾವು ಕರೆಸೋದ್ರಿಂದ ಸೊ ನಿಮಗೆ ಬೆನಿಫಿಷಿಯಲ್ ಇದೆ, ಅಂದರೆ ಬೆನಿಫಿಟ್ ಇರುತ್ತೆ. ಓಕೆ, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದಿ ಗೆಸ್ಟ್ ಲೆಕ್ಚರರ್ಸ್? ಇಂಪಾರ್ಟೆನ್ಸ್ ಏನಪ್ಪ ಗೆಸ್ಟ್ ಲೆಕ್ಚರರ್ಸ್ದು ಅಂತಂದರೆ, ನಿಮಗೆ ದ ಗೆಸ್ಟ್ ಲೆಕ್ಚರ್ ಹೆಲ್ಪ್ ಸ್ಟೂಡೆಂಟ್ಸ್ ಇಂಪ್ರೂವ್ ದೇರ್ ಸೊ ಲರ್ನಿಂಗ್ ಇನ್ ಮೋರ್ ಇಂಟರಾಕ್ಟಿವ್ ಟಾಪಿಕ್ ಸ್ಪೆಸಿಫಿಕ್ ವೇ.
ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಫೈರ್ ಹಜಾರ್ಡಸ್ ಬಗ್ಗೆ ಈಗ ಯಾರೋ ಒಬ್ಬರನ್ನ ನಾವು ಕರೆಸಿರ್ತೀವಿ ಅತಿಥಿ ಉಪನ್ಯಾಸನ ನೀಡಲಿಕ್ಕೆ. ಈಗ ಫೈರ್ ಹಜಾರ್ಡಸ್ ಆಕ್ಸಿಡೆಂಟ್ಸ್ ಏನು ಅಕ್ಕರ್ಸ್ ಆಗುತ್ತೆ, ಇಂಡಸ್ಟ್ರಿಯಲ್ ಫೈರ್ಸ್ ಆಗ್ಬೋದು ಅಥವಾ ಏನು ಡೊಮೆಸ್ಟಿಕ್ ಫೈರ್ ಆಗ್ಬೋದು, ಆಗುವಾದಾಗ ನೀವು ಏನೆಲ್ಲ ಪ್ರಿಕಾಷನ್ಸ್ನ ನೀವು ಕನ್ಸಿಡರ್ ಅಂದರೆ ಮೆಜರ್ಮೆಂಟ್ನ ತಗೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸವಿಸ್ತಾರವಾದಂಥ ಮಾಹಿತಿ ಕೊಡ್ತಾರೆ. ಹೇಗೆ ಅದನ್ನು ನಿಮಗೆ ಡೆಮೋ ಮಾಡಿ ಕಳಿಸ್ತಾ ಇರುತ್ತೆ, ಡೆಮೋ ಮಾಡ್ತಾರೆ. ಈಗ ನಿಮಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಗಂದರೆ ಡೊಮೆಸ್ಟಿಕ್ ಫೈರ್ ಆಗ್ಬೋದು ಅಥವಾ ಇಂಡಸ್ಟ್ರಿ ಫೈರ್ ಆಗ್ಬೋದು ಅಥವಾ ನಿಮ್ಗೆ ವರ್ಕ್ ಮಾಡುವಂಥ ಆಫೀಸ್ ಫೈರ್ ಆಗ್ಬೋದು, ಯಾವ ರೀತಿ ನಿಮಗೆ ಎಸ್ಕೇಪ್ ಆಗುವಂಥದ್ದು. ಸೊ ನಿಮಗೆ ಲಿಫ್ಟೆಲ್ಲ ಈಗ ನಿಮಗೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ ಅಂದ್ಕೊಳ್ಳಿ. ಸೊ ಫೈರ್ ಹಜಾರ್ಡಸ್ ಆಗುತ್ತೆ, ಫೈರ್ ಆದಾಗ ನಿಮಗೆ ಲಿಫ್ಟನ್ನು ಯೂಸ್ ಮಾಡಬೇಡಿ, ಸ್ಟೇರ್ ಕೇಸ್ನ ಯೂಸ್ ಮಾಡಿ ಅಂತೆಲ್ಲ ಬರೆದಿರ್ತಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಯಾವ ಕಡೆಯಿಂದ ಎಮರ್ಜೆನ್ಸಿ ಎಕ್ಸಿಸ್ಟ್ ಹೇಗಿರುತ್ತೆ, ನೀವು ಎಲ್ಲಿ ನೀವು ಹೋಗ್ಬೇಕು, ಯಾವ ಥರ ನೀವು ರಶ್ ಆಗಬೇಕು ಅಂದರೆ ರಶ್ ಪೂರ್ತಿ ಓಡ್ತಿರ್ತಾರೆ ದಿಕ್ಕಪ್ಪಾಲಾಗಿ, ಆ ಥರ ಎಲ್ಲ ಓಡಬಾರ್ದು ಅಂದೊಂದು ಕೆಲವೊಂದು ಪ್ರಿಕಾಷನ್ಸ್ನ ನಿಮಗೆ ಕೊಡ್ತಾರೆ. ಹಾಗಾಗಿ ದಿಸ್ ಗೆಸ್ಟ್ ಲೆಕ್ಚರ್ ಹೆಲ್ಪ್ ಸ್ಟೂಡೆಂಟ್ಸ್ ಮೋರ್ ಇಂಪ್ರೂವ್ ದೇರ್ ಲರ್ನಿಂಗ್ ಇನ್ ಮೋರ್ ಇಂಟರಾಕ್ಟಿವ್ ಆಗಿರ್ತದೆ. ಸೊ ದಿಸ್ ಕ್ಯಾನ್ ಬಿ ವೆರಿ ಹೆಲ್ಪ್ಫುಲ್ ನಾಟ್ ಓನ್ಲಿ ಫಾರ್ ದಿ ಸ್ಟೂಡೆಂಟ್ ಬಟ್ ಕ್ಯಾನ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದಿ ಟೀಚರ್ಸ್. ಇದು ನಿಮ್ಗೆ ಮಾತ್ರ ಹೆಲ್ಪ್ ಆಗಲ್ಲ ವಿದ್ಯಾರ್ಥಿಗಳಿಗೆ, ಇದು ಟೀಚರ್ಸ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಸೊ ನಾಲೆಡ್ಜ್ ಇಸ್ ಆ್ಯಂಡ್ ಸೊ ಹಿಯರ್ ದ ಗೆಸ್ಟ್ ಲೆಕ್ಚರ್ ಕ್ಯಾನ್ ಬಿ ಯೂಸ್ಡ್ ಟು ಮೇಕ್ ಕ್ಲಾಸಸ್ ಮೋರ್ ಅಪ್ರೋಚಬಲ್ ಆ್ಯಂಡ್ ಅಪೀಲಿಂಗ್ ಟು ದಿ ಸ್ಟೂಡೆಂಟ್. ಆಗ ಏನೆಲ್ಲ ಮಾಹಿತಿ ಕೊಡ್ತಾರೆ ಅದು ನಮಗೆ ತುಂಬ ಅಪ್ರೋಚಬಲ್ ಆಗಿರುತ್ತೆ, ಅಂದರೆ ರೀಚ್ ಆಗುವಂಥದ್ದು, ಮತ್ತು ಅಪೀಲಿಂಗ್ ಟು ದಿ ಸ್ಟೂಡೆಂಟ್. ಓಕೆ, ಫಸ್ಟ್ ಒನ್, ದ ಅಪರ್ಚುನಿಟಿ ಫಾರ್ ಸ್ಟೂಡೆಂಟ್ ಟು ಲರ್ನ್ ನ್ಯೂ ಥಿಂಗ್ಸ್. ಏನಪ್ಪ ಅಂತಂದರೆ ಸೊ ಈ ಗೆಸ್ಟ್ ಲೆಕ್ಚರ್ಸಿಂದ ಅತಿಥಿ ಉಪನ್ಯಾಸದಿಂದ ಇಟ್ಸ್ ಎನ್ ಅಪರ್ಚುನಿಟಿ ಅಂತಂದರೆ ನಿಮಗೆ ಅವಕಾಶ ಫಾರ್ ದಿ ಲರ್ನಿಂಗ್ ಎ ನ್ಯೂ ಥಿಂಗ್ಸ್, ಒಂದು ಹೊಸದನ್ನು ಕಲಿಯೋದಕ್ಕೆ ಒಂದು ನಮಗೆ ಸದಾವಕಾಶ ಸಿಗುತ್ತೆ. ಸೊ ಹಿಯರ್ ದ ಗೆಸ್ಟ್ ಸ್ಪೀಕರ್ ಆಫರ್ಸ್ ಎ ನ್ಯೂ ಪರ್ಸ್ಪೆಕ್ಟಿವ್ಸ್ ಟು ದಿ ಸ್ಪೆಸಿಫಿಕ್ ಟಾಪಿಕ್ಸ್. ಈಗ ಒಂದು ಈ ಸ್ಪೆಸಿಫಿಕ್ ಟಾಪಿಕ್ಸ್ ಬಗ್ಗೆ ನಾವು ಏನೆಲ್ಲ ಈಗ ಇಂಡಸ್ಟ್ರಿ ಎಕ್ಸ್ಪರ್ಟ್ಸನ್ನು ಕರೆಸಿರ್ತೀವಿ ಅಂದ್ಕೊಳ್ಳಿ ಅಥವಾ ಎಜುಕೇಷನ್ ಎಕ್ಸ್ಪರ್ಟ್ಸನ್ನು ನೀವು ಕರೆಸಿದಾಗ ಆ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿಯನ್ನು ಕೊಡುವುದರಿಂದ ಏನಾಗುತ್ತೆ ನಿಮಗೆ ಗೆಸ್ಟ್ ಸ್ಪೀಕರ್ ಆಫರ್ಸ್ ನ್ಯೂ ಪರ್ಸ್ಪೆಕ್ಟಿವ್ ಟು ಸ್ಪೆಸಿಫಿಕ್ ಟಾಪಿಕ್ಸ್. ಆ ಟಾಪಿಕ್ಸ್ ಬಗ್ಗೆ ಅವರಲ್ಲಿ ಇರುವಂಥ ಒಂದು ಅನುಭವ ಮತ್ತು ದೃಷ್ಟಿಕೋನ ಏನಿರುತ್ತೆ ನೋಡುವಂಥದ್ದು, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಾಗ ನಿಮಗೆ ಗೆಟ್ ಮೋರ್ ನಾಲೆಡ್ಜ್. ಸೊ ನಿಮಗೆ ತುಂಬ ನಾಲೆಡ್ಜ್ ಸಿಗುತ್ತೆ. ಹಾಗಾಗಿ ದ ಎಕ್ಸ್ಪೋಸ್ ಸ್ಟೂಡೆಂಟ್ ಟು ಟೀಚಿಂಗ್ ಡ್ರಾನ್ ಫ್ರಮ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್. ಅವರ ಅನುಭವ ರಿಯಲ್ಲಾಗಿ ಆಗುವಂಥ ಅನುಭವಗಳು ಮತ್ತು ಏನೆಲ್ಲ ಅವರು ಕಲ್ತಿರ್ತಾರೆ ಒಂದು ಇಂಡಸ್ಟ್ರಿಯಲ್ಲಿ ಆಗ್ಬೋದು ಅಥವಾ ಎಜುಕೇಷನ್ ಇದರಲ್ಲಿ ಏನೆಲ್ಲ ಕಲ್ತಿರ್ತಾರೆ ಅದನ್ನು ಸೊ ನಿಮ್ಮ ಜೊತೆ ಹಂಚ್ಕೊಂಡಾಗ ಶೇರ್ ಮಾಡಿದಾಗ ಎಕ್ಸ್ಪೋಸ್ ದಿ ಸ್ಟೂಡೆಂಟ್ ಟು ಟೀಚಿಂಗ್ ಡ್ರಾನ್ ಫ್ರಮ್ ದಿ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್. ಗಟ್ ಇಟ್. ಸೊ ಸೆಕೆಂಡ್ ಒನ್, ಸೊ ಇಂಟರಾಕ್ಟಿವ್ ಲರ್ನಿಂಗ್ಸ್. ಸೊ ಈವನ್ ಸೀಮಿಂಗ್ಲಿ ಡಲ್ ಆರ್ ಅನ್ಕ್ಲಿಯರ್ ಟಾಪಿಕ್ ಬಿಕಮ್ಸ್ ಮೋರ್ ಇಂಟ್ರೆಸ್ಟಿಂಗ್. ಈಗ ಯಾವುದೋ ಒಂದು ಟಾಪಿಕ್ಕು ನಿಮಗೆ ಸೊ ಅನ್ಕ್ಲಿಯರ್ ಆಗಿರ್ತದೆ, ಡಲ್ ಇರ್ತದೆ ಅಂತಂದರೆ ಇಟ್ಸ್ ಬೋರಿಂಗ್. ಸೊ ಫಾರ್ ಎಕ್ಸಾಂಪಲ್ ದ ಡಿಸೈನಿಂಗ್ ಆಫ್ ದಿ ಸ್ಕ್ರೂ ಆರ್ ಡಿಸೈನಿಂಗ್ ಆಫ್ ದಿ ನಟ್, ಈಗ ಯಾವುದೋ ಒಂದು ನಾವು ಟೀಚ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಮಾಡ್ತಿದ್ದಾಗ ನಿಮಗೆ ಅದು ಬೋರ್ ಆಗ್ಬೋದು. ಅದೇ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ನ ನಾವು ಕರೆದಾಗ ಇದನ್ನು ಕರೆಸಿದ್ರೆ ಎಕ್ಸ್ಪರ್ಟ್ನ ಸೊ ಏನಾಗುತ್ತೆ, ಈಗ ಡಿಸೈನಿಂಗ್ ಆಫ್ ದಿ ಈಗ ಸ್ಕ್ರೂ ಇಂಡಸ್ಟ್ರಿ ಅಥವಾ ಏನು ಡಿಸೈನಿಂಗ್ ಇಂಡಸ್ಟ್ರಿ ಪರ್ಸನ್ ಬಂದು ನಿಮ್ಗೆ ಅದೇ ಸ್ಕ್ರೂ ಇಂಪಾರ್ಟೆನ್ಸ್ ಆಫ್ ಸ್ಕ್ರೂಸು ಮತ್ತು ಹೇಗೆಲ್ಲ ನಾವು ಡಿಸೈನ್ ಮಾಡ್ತೀವಿ, ಹೇಗೆ ಅದನ್ನು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಅಂತ ಹೇಳುವಾಗ ಸೊ ನಿಮಗೆ ಇಟ್ ವಿಲ್ ಬಿ ಮೋರ್ ಇಂಟ್ರೆಸ್ಟಿಂಗ್ ದೆನ್ ವಿಲ್ ಬಿ ಟೀಚರ್ಸ್ ಇನ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್ಸ್. ಸೊ ಹಾಗಾಗಿ ಈವನ್ ಸೀಮಿಂಗ್ಲಿ ಡಲ್ ಆರ್ ಅನ್ಕ್ಲಿಯರ್ ಟಾಪಿಕ್ ಬಿಕಮ್ಸ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಬೆಟರ್ ಒನ್ and one approach is achieved. Okay, so student have chance to learn about specific topic in a way that helps them get fully involved in the classrooms. So ಹೊಸದನ್ನು ಏನು ನೀವು ಕಲಿತೀರಿ, ಸ್ಟೂಡೆಂಟ್ಸ್ ಹ್ಯಾವ್ ಚಾನ್ಸ್ ಟು ಲರ್ನ್ ಅಬೌಟ್ ಸ್ಪೆಸಿಫಿಕ್ ಟಾಪಿಕ್. ಈಗ ಯಾವುದೊಂದು ಸ್ಪೆಸಿಫಿಕ್ ಟಾಪಿಕ್ ಏನು ಸೆಲೆಕ್ಟ್ ಮಾಡಿರ್ತಾರೆ ಗೆಸ್ಟ್ ಲೆಕ್ಚರ್, ಅದ್ರ ಬಗ್ಗೆ ನಮಗೆ ಒಂದು ಉಪನ್ಯಾಸನ ಕೊಡುವಾಗ ಇಟ್ಸ್ ದೆಮ್ಸ್ ಟು ಗೆಟ್ ಫುಲ್ಲಿ ಇನ್ವಾಲ್ವ್ಡ್ ಇನ್ ದಿ ಕ್ಲಾಸ್ ರೂಮ್. ಫುಲ್ಲಿ ಇನ್ವಾಲ್ವ್ಡ್ ಆಗ್ತೀವಿ ಅಂದರೆ ಈಗ ಹೇಗೋ ನಿಮ್ಗೆ ಆಬ್ಸೆನ್ಸ್ ಮೈಂಡ್ ಇರೋದು ಎಲ್ಲ ಏನೇನೋ ಇರುತ್ತೆ, ಅದೆಲ್ಲ ನಿಮಗೆ ಹೋಗುತ್ತೆ ಫುಲ್ಲಿ ಇನ್ವಾಲ್ವ್ಡ್ ಇನ್ ದಿ ಕ್ಲಾಸ್ ರೂಮ್ಸ್. ಸೊ ದೇರ್ ಫಾರ್ ದಿಸ್ ಗೆಸ್ಟ್ ಲೆಕ್ಚರ್ಸ್ ಇದೇನಿರುತ್ತೆ ನಿಮಗೆ ಕ್ಲಾಸಸ್ ಯರ್ ಇಂಟರಾಕ್ಟಿವ್ ಲರ್ನಿಂಗ್ಸ್ ಅಂತ ನಾವು ಕರೆದು. ಇನ್ಸ್ಪೈರ್ ದಿ ಸ್ಟೂಡೆಂಟ್ಸ್ ಅಂದರೆ ಸ್ಟೂಡೆಂಟ್ಸ್ಗೆ ಸ್ಫೂರ್ತಿ, ಒಂದು ಓದಲಿಕ್ಕೆ ಅಥವಾ ಒಂದು ಉತ್ಸಾಹ ಎಂಥೂಸಿಯಾಸಮ್ಸ್ ಅಂತ ಏನು ನೀವು ಕರೀತಾರೆ, ಒಂದು ಇನ್ಸ್ಪೈರ್ ಆಗಬೇಕು. ಈಗ ಯಾವುದೋ ಒಂದು ಮೋಟಿವೇಶನ್ ಮಾಡಿದಾಗ ಸೊ ಯು ಆರ್ ಇನ್ಸ್ಪೈರ್ಡ್. ಸೊ ಹಾಗಾಗಿ ದ ಗೆಸ್ಟ್ ಸ್ಪೀಕರ್ಸ್ ಕ್ಯಾನ್ ಇನ್ಸ್ಪೈರ್ ದಿ ಸ್ಟೂಡೆಂಟ್ ಟು ಕೇರ್ ಅಬೌಟ್ ವೇರ್ ದೇರ್ ಎಜುಕೇಷನ್ ಕ್ಯಾನ್ ಟೇಕನ್ ದೆಮ್. ಸೊ ಹೇಗೆ ನಿಮಗೆ ಈಗ ಒಂದು ಎಜುಕೇಷನ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಡಿಪ್ಲೊಮೊ ವಾಟ್ ಯು ಹ್ಯಾವ್ ಅಂತ, ನಿಮಗೆ ಡಿಪ್ಲೊಮಾ ಆದ ನಂತರ ಏನೆಲ್ಲ ಇದೆ ನಿಮ್ಮಲ್ಲಿ ಸ್ಕಿಲ್ಲು,
ಸೊ ಆ ಸ್ಕಿಲ್ ಈಗ ಪರ್ಟಿಕ್ಯುಲರ್ ಸ್ಕಿಲ್ ನೀವು ಇದು ಮಾಡಿದಾಗ ಅಥವಾ ಆಫ್ಟರ್ ಕಂಪ್ಲೀಷನ್ ಆಫ್ ಡಿಪ್ಲೊಮಾ ವಾಟ್ ಯು ಡೂ, ಇದರ ಎಜುಕೇಷನ್ಗೆ ಹೋಗ್ತೀರಾ ಇಲ್ಲ ನಿಮಗೆ ಜಾಬ್ಗೆ ಹೋಗ್ತೀರಾ ಅನ್ನೋ ಒಂದು ನೀವು ಸೆಲೆಕ್ಟ್ ಮಾಡುವ ಅದರಲ್ಲಿ ನಿಮಗೆ ಡಿಪ್ಲೊಮಾನೇ ಇರುತ್ತೆ. ಸೊ ಬಟ್ ಈಗ ಯಾವುದೋ ಒಂದು ಎಜುಕೇಷನಿಸ್ಟು ಅಥವಾ ನಿಮಗೆ ಇಂಡಸ್ಟ್ರಿಯಲಿಸ್ಟನ್ನ ನಿಮಗೆ ಕರೆಸಿದಾಗ ಸೊ ನೀವು ಅವರು ಆ ಉಪನ್ಯಾಸದ ಬಗ್ಗೆ ಕೊಟ್ಟಾಗ ಡಿಪ್ಲೊಮಾ ಆದ ನಂತರ ಏನೆಲ್ಲ ಅಪರ್ಚುನಿಟೀಸ್ ಇದೆ, ಏನೆಲ್ಲ ಮೆಕ್ಯಾನಿಕಲ್ ಜಾಬ್ಸ್ ಇದೆ, ಏರೋಸ್ಪೇಸ್ ಆಗ್ಬೋದು ಅಥವಾ ನಿಮಗೆ ಡಿಸೈನ್ ಇಂಡಸ್ಟ್ರಿ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಈ ಥರ ಇಂಡಸ್ಟ್ರಿಗಳಲ್ಲಿ ಏನೆಲ್ಲ ನಮಗೆ ಅಪರ್ಚುನಿಟೀಸ್ ಇದೆ ಅಂತ ಹೇಳುವಾಗ ಯು ವಿಲ್ ಗೆಟ್ ಇನ್ಸ್ಪೈರ್ ಅಂದರೆ ಸ್ಫೂರ್ತಿ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಸೊ ಗೆಸ್ಟ್ ಸ್ಪೀಕರ್ ಕ್ಯಾನ್ ಇನ್ಸ್ಪೈರ್ ದಿ ಸ್ಟೂಡೆಂಟ್ ಕೇರ್ ಅಬೌಟ್ ವೆದರ್ ದರ್ ಎಜುಕೇಷನ್ ಟೇಕನ್ ದೆಮ್ಸ್. ಸೊ ದೇ ಕ್ಯಾನ್ ಇನ್ಫ್ಲುಯೆನ್ಸ್ ಸ್ಟೂಡೆಂಟ್ ಆಸ್ ಕ್ವಶನ್ಸ್, ಇನ್ವೆಸ್ಟಿಗೇಟ್ ಆ್ಯಂಡ್ ಅಪ್ಲೈ ನ್ಯೂ ಫೌಂಡ್ ನಾಲೆಡ್ಜಸ್ ಆ್ಯಂಡ್ ಫಾಲೋ ಪಾತ್ ಲೈಫ್ ಲಾಂಗ್ ಲರ್ನಿಂಗ್ಸ್. They can influence a student, ask some questions. So ಕೆಲವೊಂದು ಕ್ವಶನ್ನ ಕೇಳುವಾಗ ಸೊ ಇನ್ವೆಸ್ಟಿಗೇಟ್ ಆ್ಯಂಡ್ ಅಪ್ಲೈ ದಿ ನ್ಯೂ ಫಂಡ್ ನಾಲೆಡ್ಜ್ ಅಂದರೆ ದಿಸ್ ಕ್ಲಾಸಸ್ ವಿಲ್ ಬಿ ಮೋರ್ ಇಂಟರಾಕ್ಟಿವ್ ಆಗಿರೋದ್ರಿಂದ ದೇ ಇನ್ಸ್ಪೈರ್. ನಿಮಗೆ ನೀವು ಕ್ವಶನ್ ಕೇಳ್ಬೋದು. ದೇ ಕ್ಯಾನ್ ಇನ್ಫ್ಲುಯೆನ್ಸ್ ಸ್ಟೂಡೆಂಟ್ ಆಸ್ಕ್ ಎ ಕ್ವಶನ್ಸ್. ಈಗ ನಿಮಗೆ ಯಾವನ್ನೆಲ್ಲ ಮಾಹಿತಿ ಬೇಕು ನಿಮಗೆ, ಸೊ ಇಂಡಸ್ಟ್ರಿಯಲ್ಲಿ ಸರ್ ನಾವು ಸರ್ವೈವ್ ಆಗ್ಬೋದು, ಎಷ್ಟು ಸರ್ವೈವ್ ಆಗ್ಬೋದು, ಎಷ್ಟು ಜಾಬ್ ಆಪರ್ಚುನಿಟಿ ಇದೆ, ಮತ್ತು ನಿಮಗೆ ಎಂಪ್ಲಾಯಬಿಲಿಟಿ ಗ್ಯಾರಂಟಿ ಏನಿರುತ್ತೆ, ಎಂಪ್ಲಾಯಿ ಗ್ಯಾರಂಟಿ ಏನಿರುತ್ತೆ, ಅದ್ರ ಬಗ್ಗೆ ಎಲ್ಲ ನೀವು ಕ್ವಶನ್ ಎಲ್ಲ ಕೇಳುವಾಗ ದೇ ಆರ್ ಶೇರಿಂಗ್ ದೇರ್ ನಾಲೆಡ್ಜ್ ಏನು ಶೇರ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸು, ಅವಾಗ ಗೆಟ್ ಇನ್ಸ್ಪೈರ್ ಅಂತ. ಸೊ ಲರ್ನಿಂಗ್ ಸಮ್ ನ್ಯೂ ಥಿಂಗ್ಸ್. ಸೊ ಫೋರ್ತ್ ಒನ್, ದ ಸ್ಟೂಡೆಂಟ್ಸ್ ಗೆಟ್ ಕ್ಲಾರಿಟಿ ಆನ್ ಕೆರಿಯರ್ ಪಾತ್ಸ್. ಸೊ ಹಿಯರ್ the guest speaker come from across multiple disciplines and with different areas of expertise. ಸೊ ನಾನು ಆಲ್ರೆಡಿ ಹೇಳಿದೆ. ಸೊ ಸ್ಪೀಕರ್ಸ್ ಕಮ್ ಫ್ರಮ್ ಅಕ್ರಾಸ್ ಮಲ್ಟಿಪಲ್ ಡಿಸಿಪ್ಲಿನ್ಸ್, ವಾಟ್ ಎವರ್ ದ ಡಿಸಿಪ್ಲಿನ್ಸ್ ಆಗ್ಬೋದು, ಅಥವಾ ನಿಮಗೆ ಮ್ಯೂಸಿಕಲ್ ಆಗ್ಬೋದು, ಅಥವಾ ಟೀಚಿಂಗ್ಸ್ ಎಜುಕೇಷನ್ಸ್ ಆಗ್ಬೋದು, ಸೋಷಿಯಲ್ ಸರ್ವಿಸ್ ಆಗ್ಬೋದು, ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ಅಥವಾ ನಿಮಗೆ ಎಂಟರ್ಪ್ರೈನರ್ಶಿಪ್ ಆಗ್ಬೋದು. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಫೀಲ್ಡಿಂದ ನಮಗೆ ಗೆಸ್ಟ್ ಸ್ಪೀಕರ್ಸ್ ಯಾವ್ದಾರ ಒಂದು ಬಂದಿದ್ದಾಗ ಸೊ ನಿಮಗೆ ಎಂಟರ್ಪ್ರೈನರ್ಸ್, ಈಗ ಒಂದು ನೀವು ಎಂಟರ್ಪ್ರೈನರ್ ಆಗಬೇಕು. ಸೊ ಈಗೇನು ಇಂಡಸ್ಟ್ರಿನ ನೀವೇ ರನ್ ಮಾಡಬೇಕು ಅಥವಾ ಓನ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿ ಒಂದು 100 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಒಂದು ಐಡಿಯಾಸ್ ನಿಮ್ಮಲ್ಲಿದ್ದರೆ ಆಫ್ಟರ್ ಕಂಪ್ಲೀಷನ್ ಆಫ್ ಡಿಪ್ಲೊಮೊ ಯು ಕ್ಯಾನ್ ವರ್ಕ್. ಒಂದು 10 ವರ್ಷ ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ಆದ ನಂತರ ನೀವೇ ಒಂದು ಇಂಡಸ್ಟ್ರಿಯಲ್ಲಿ ತೆರಿಬೇಕು ಇತ್ತು ಅಂತ ಇಟ್ಕೊಂಡ್ರೆ ಸೊ ದೇ ಆರ್ ಗೈಡ್. ಸೊ ಹಾಗಾಗಿ ನೋಡಿ, ಡಿಫ್ರೆಂಟ್ ಏರಿಯಾಸ್ ಆಫ್ ಎಕ್ಸ್ಪೋರ್ಟ್ then students get introduced to the potential career and jobs they can have for once they are out of the colleges. ಈ ಕಾಲೇಜ್ ಮುಗಿದ ನಂತರ ನಿಮ್ಗೇನು ಹೇಳಿದ್ನಲ್ಲ, ಆಫ್ಟರ್ 10 ವರ್ಷ ನಿಮಗೆ ಏನು ಜಾಬ್ ವರ್ಕ್ ಮಾಡಿದ ನಂತರ ನೀವೇ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಸೊ ಇಯರ್ ದಿ ಕ್ಯಾನ್ ಗೈಡ್ ಆರ್ ಕೆರಿಯರ್. ಅದು ನಿಮಗೆ ಒಂದು ಮಾಹಿತಿ ಸಿಗುತ್ತೆ, ಏನು ಐಡಿಯಾ, ವಿ ಗೆಟ್ ಸಮ್ ಐಡಿಯಾ. ಸೊ ಹಾಗಾಗಿ ಐಡಿಯಾ ಆ್ಯಂಡ್ ಗೈಡ್ ಆ್ಯಂಡ್ ಕೆರಿಯರ್ ಅಂತ ಇಲ್ಲೊಂದು ಇಮೇಜ್ ಹಾಕಿದ್ದೀವಿ ನೋಡಿ. ಇಮೇಜ್ will be shows everything. So here idea will get small, you get small idea or guide something or the career will be more. ಸೊ ನೀವೊಂದು ಸರಿಯಾದ ರೀತಿಯಲ್ಲಿ ಏನು ವಾಟ್ ಎವರ್ ದ ಗೈಡ್ ಗಿವ್ ಕೊಡ್ತಾರೆ ನಿಮಗೆ, ಅದನ್ನು ನಾವು ತಗೊಂಡ್ರೆ ಸೊ ನಮ್ಮ ಕೆರಿಯರ್ ಬಿಲ್ಡ್ ಆಗೋದು, ತುಂಬ ಕೆರಿಯರ್ ಬಿಲ್ಡ್ ಮಾಡ್ಕೋಬೋದು. ಹಂಗಾಗಿ ಸೊ 5th ಒನ್, ಇಟ್ಸ್ ಎ ಫನ್ ಅಂತಂದರೆ ಲರ್ನಿಂಗ್ ಸಮಥಿಂಗ್ ನ್ಯೂ ಇಸ್ ಫನ್. ಅಂದರೆ ಹೊಸ ಕಲಿಕೆ ಏನಿದೆ ಅದು ನಿಮಗೆ ಇಂಟ್ರೆಸ್ಟಿಂಗ್ ಇರ್ತದೆ. ಸೊ ಏನೋ ಕಲಿಬೇಕು, ಏನೋ ಹೊಸದಿದೆ, ನಾವೇನೋ ಕಲಿಬೇಕು ಅನ್ನೋದು ಇಟ್ಸ್ ಎ ಲರ್ನಿಂಗ್ ಸಮಥಿಂಗ್ ನ್ಯೂ ಇಸ್ ನಥಿಂಗ್ ಬಟ್ ಎ ಫನ್. ದ ಸ್ಟೂಡೆಂಟ್ಸ್ ದೆಮ್ಸೆಲ್ಸ್ ಗೆಟ್ ಎಕ್ಸೈಟ್ ಫಾರ್ ಗೆಸ್ಟ್ ಲೆಕ್ಚರರ್ಸ್ ಎಸ್ಪೆಷಲಿ ವೆನ್ ದೇ ಆರ್ ಫ್ರಮ್ ಸಮ್ ಅನ್ನೋನ್ ಟು ದೆಮ್ ಆರ್ ಸಮ್ಒನ್ ಸೊ ದೇ ಅಡ್ಮೈರ್. ಸೊ ಅವರು ನಮಗೆ ಇನ್ಸ್ಪೈರ್, ಸ್ಫೂರ್ತಿ ಆಗ್ತಾರೆ. ಸೊ ಒಂದು ಏನೆಲ್ಲ ನೀವು ಕಲಿತೀರಿ ಹೊಸದನ್ನು ನಾವು ಹೇಳಿದಾಗ ನಿಮಗೆ ಇನ್ಸ್ಪೈರ್ ಆಗ್ತೀರಿ, ಉತ್ಸಾಹ ಬರುತ್ತೆ ನಿಮ್ಮಲ್ಲಿ. ಸೊ ಹಾಗಾಗಿ ದ ಗೆಸ್ಟ್ ಲೆಕ್ಚರ್ ಇಸ್ ಮೋರ್ ಬೆನಿಫಿಷಿಯಲ್ ಟೂಲ್ ಅಂತ ನಾನೇನು ಕ್ಲಾಸ್ ರೂಮಲ್ಲಿ ನಿಮ್ಗೆ ಹೇಳಿದೆ. ಸೊ ಇಟ್ಸ್ ಎ ಮೋರ್ ಬೆನಿಫಿಷಿಯಲ್ಸ್. ಓಕೆ, ಮೆಥಡ್ ಫಾರ್ ಕಂಡಕ್ಟಿಂಗ್ ಗೆಸ್ಟ್ ಲೆಕ್ಚರ್ಸ್. ಈಗ ಏನು ಗೆಸ್ಟ್ ಲೆಕ್ಚರರ್ಸ್ನ ಸುಮ್ಮನೆ ಕರೆಸ್ಬಿಟ್ಟು ನಿಮಗೆ ಕ್ಲಾಸ್ ರೂಮಲ್ಲಿ ಪಾಠ ಮಾಡಿಸ್ಲಿಕ್ಕಾಗಲ್ಲ. ಅದಕ್ಕೆ ಆದಂಥ ಸಮ್ ಪ್ರೋಟೋಕಾಲ್ಸ್ ಇರ್ತದೆ. ಈಗ ನಿಮ್ಗೆ ಗೆಸ್ಟ್ ಲೆಕ್ಚರ್ಸ್ ಕರೆಸ್ತೀವಿ, ಹೇಗೆ ನಿಮಗೆ ಸಿಲೆಬಸ್ಸಲ್ಲಿ ಪ್ರಿಸ್ಕ್ರೈಬ್ ಸಿಲೆಬಸ್ಸಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡಿದರೆ ಗೆಸ್ಟ್ ಲೆಕ್ಚರ್ಸ್ ಅಂತ. ಗೆಸ್ಟ್ ಲೆಕ್ಚರ್ಸ್ ಅಂತ ಅಂದ ತಕ್ಷಣ ಸುಮ್ಮನೆ ಬಂದ್ಬಿಡ್ತಾರ, ಬರಲ್ಲ. ಅದಕ್ಕೆ ಆದಂಥ ಪ್ರೋಟೋಕಾಲ್ ಏನಿದೆ. ಈಗ ಪ್ರಿನ್ಸಿಪಲ್ಗೆ ನಾವು ಈಗ ಕಾಲೇಜ್ ಪ್ರಿನ್ಸಿಪಲ್ಗಳಿಗೆ ಸೊ ಒಂದು ಮಾಹಿತಿಯನ್ನು ಕೊಡಬೇಕು. ಸೊ ಮಾಹಿತಿ ಕೊಟ್ಟ ನಂತರ ಪ್ರಿನ್ಸಿಪಲ್ ಮುಖಾಂತರ ನಾವು ಲೆಟ್ರ್ಗಳನ್ನ ಹಾಕಿಸ್ಬೇಕು. ಯಾವುದ್ರ ಫೀಲ್ಡಲ್ಲಿ, ಈಗ ಇಂಡಸ್ಟ್ರಿಯಲ್ ಫೀಲ್ಡ್ ಇರ್ಬೋದು, ಎಕ್ಸ್ಪರ್ಟೈಸ್ಗೆ ಇರ್ಬೋದು, ಅಥವಾ ಎಜುಕೇಷನ್ ಎಕ್ಸ್ಪರ್ಟೈಸರ್, ಈಗ ಫೈರ್ ಎಕ್ಸ್ಪರ್ಟೈಸರ್ ಇರ್ಬೋದು, ಅವ್ರಿಗೆ ಒಂದು ನಾವು ಮಾಹಿತಿನ ಕೊಡಬೇಕು. ಹೇಗೆ ನಿಮಗೆ ಸೊ ದ ಟೀಚರ್ಸ್ ಏನಿದೆ, ಹೈಯೆಸ್ಟ್ ಇಂಡಿಯನ್ ಸೊಸೈಟಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತಿದೆ, ಸ್ಟೂಡೆಂಟ್ ಚಾಪ್ಟರ್
ಸೊ ಇದಿಲ್ಲಿ ನಿಮಗೆ ಶುಡ್ ಫಿಕ್ಸ್ ಅಪ್ ದಿ ಡೇಟ್ ಫಾರ್ ಗೆಸ್ಟ್ ಲೆಕ್ಚರರ್ಸ್. ಅಂದರೆ ಇದೆಲ್ಲ ಒಂದು ಟಾಪಿಕ್ಸ್ ಬಗ್ಗೆ ನಿಮ್ಗೆ ಯಾವುದೋ ಈ ಥರದೊಂದು ಸೆಮಿನಾರ್ಸ್ಗಳೆಲ್ಲ ನಡೀತಿರ್ತಾರೆ. ಸೊ ಇಲ್ಲಿಂದ ನಾವು ಬೇಕಾದ್ರೆ ಗೆಸ್ಟ್ ಲೆಕ್ಚರರ್ಸ್ನ ಸೊ ಆಪ್ಟ್ ಮಾಡ್ಬೋದು. ದ HOD ಆಫ್ ದಿ ಡಿಪಾರ್ಟ್ಮೆಂಟ್ ಶುಡ್ ಚೇರ್ ದಿ ಇವೆಂಟ್. ಏನು ಗೆಸ್ಟ್ ಲೆಕ್ಚರರ್ಸ್ ನಾವು ಕರೆಸಿರ್ತೀವಿ ಅದರಲ್ಲಿ ಮೇನ್ ಡಿಪಾರ್ಟ್ಮೆಂಟ್ ವೈಸ್ ಅನ್ನೋದಾದರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಈಸ್ ದಿ ಚೇರ್ ಇವೆಂಟ್. ಅವತ್ತಿನ ಪ್ರೋಗ್ರಾಮ್ದು ಚೇರ್ ಇವೆಂಟ್ ಇದ್ದಿರ್ತಾರೆ, ಸರ್ ಅಧ್ಯಕ್ಷತೆ ಇರ್ತಾರೆ. ಅವರು ಗೆಸ್ಟ್ ಇರ್ತಾರೆ, ಅತಿಥಿ ಉಪನ್ಯಾಸನ ಇರ್ತಾರೆ. ಸೊ ದ ಸ್ಟೂಡೆಂಟ್ ಆಫ್ ದಿ ಕ್ಲಾಸ್ ಅಲೋಡ್ ಟು ಪಾರ್ಟಿಸಿಪೇಟ್ ಇನ್ ದಿ ಸೆಷನ್. ಇಲ್ಲಿಗೆ ಇಲ್ಲಿ ಮೂಲತಃವಾಗಿ ಇದು ನಿಮಗೆ ಇದು ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಸೆಷನ್ಸ್ನ ಮಾಡೋದ್ರಿಂದ ನೀವು ಮೋರ್ ಅಟೆಂಟಿವ್ ಆಗಿರಬೇಕು, ಮೋರ್ ನೀವು ಅಟೆಂಡ್ ಆಗಬೇಕು. ಹಾಗಾಗಿ ದ ಸ್ಟೂಡೆಂಟ್ ಆಫ್ ಕ್ಲಾಸ್ ಅಲೋಡ್ ಟು ಪಾರ್ಟಿಸಿಪೇಟ್ ಇನ್ ದಿ ಸೆಷನ್. ಓಕೆ, ಫೋರ್ತ್ ಒನ್, ವಾಚ್ ದಿ ಟಾಕ್ ಆ್ಯಂಡ್ ಮೇಕ್ ದಿ ಬ್ರೀಫ್ ಹ್ಯಾಂಡ್ ರಿಟರ್ನ್ ರಿಪೋರ್ಟ್ ಆನ್ ದಿ ಗೆಸ್ಟ್ ಲೆಕ್ಚರ್ ಡೆಲಿವರ್ಡ್ ಬೈ ಈ ಸ್ಟೂಡೆಂಟ್ ಆ್ಯಸ್ ಪಾರ್ಟ್ ಆಫ್ ಟೀಮ್ ವರ್ಕ್. ಈಗ ಏನೆಲ್ಲ ನಿಮಗೆ ಗೆಸ್ಟ್ ಲೆಕ್ಚರು ನಿಮಗೆ ಉಪನ್ಯಾಸನ ಕೊಡ್ತಾರೆ ಅಂತ ಏನು ಹೇಳಿದೆ, ಈಗ ನಿಮಗೆ ನಾನು ಡೊಮೆಸ್ಟಿಕ್ ಫೈರಿಂಗ್ ಆಗುತ್ತಪ್ಪ. ಸೊ ಈಗ ಇದು ಡೊಮೆಸ್ಟಿಕ್ ಫೈರಿಂಗ್ ಅಂತಂದರೆ ಈಗ ಎಲ್ಲರ ಮನೆಯಲ್ಲೂ ನಾವು ಅಡುಗೆ ಮಾಡುವಂಥದ್ದು ಇರುತ್ತೆ, ಸೊ ಊಟ ಮಾಡೋದೆಲ್ಲ ಇರುತ್ತೆ. ಸೊ ಏನೀಗ ಅಡುಗೆ ಅಂತಂದರೆ ಈಗ ಗ್ಯಾಸ್ ಈಗ ಫೈರ್ ಅಕ್ಕರ್ಸ್ ಆಗುತ್ತೆ. ಆವಾಗ ನಿಮಗೆ ಗಾಬರಿ ಆಗ್ದಂಗೆ ಅಂದರೆ ನೀವು ಭಯ ಪಡ್ದಾಗೆ ಹೇಗೆ ನೀವು ಪ್ರಿಕಾಷನ್ ತಗೋಬೋದು ಅದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ತನಕ. ಆವಾಗ ನೀವು ಅದನ್ನೆಲ್ಲ ಹ್ಯಾಂಡ್ ನೋಟ್ ಮಾಡಿದಾಗ ವಿ ಗೆಟ್ ಸಮ್ ಐಡಿಯಾ. ವಾಚ್ ದಿ ಟಾಕ್ ಆ್ಯಂಡ್ ಮೇಕ್ ದಿ ಬ್ರೀಫ್ ಆ್ಯಂಡ್ ರಿಟರ್ನ್ ರಿಪೋರ್ಟ್ ಆನ್ ದಿ ಗೆಸ್ಟ್ ಲೆಕ್ಚರ್ ಡೆಲಿವರ್ಡ್ ಬೈ ಈಚ್ ಸ್ಟೂಡೆಂಟ್ ಆಸ್ ಎ ಪಾರ್ಟ್ ಆಫ್ ಟೀಮ್ ವರ್ಕ್. ಸೊ ಮೇಕ್ ಆಡಿಯೋ ಆರ್ ವಿಜುವಲ್ ರೆಕಾರ್ಡ್ ಆಫ್ ದಿ ಗೆಸ್ಟ್ ಲೆಕ್ಚರ್ ಬೈ ಯೂಸಿಂಗ್ ಎನಿ ಸ್ಮಾರ್ಟ್ ಡಿವೈಸಸ್. ವಿ ಕ್ಯಾನ್ ಆಡಿಯೋ ಏನು ಇದೆ ಮತ್ತು ವಿಜುವಲ್ ರೆಕಾರ್ಡ್ ನಮಗೆ ಕೂಡ ಮಾಡ್ಕೋಬೋದು ಯೂಸಿಂಗ್ ಎ ಸ್ಮಾರ್ಟ್ ಡಿವೈಸಸ್. ಸೊ ಅಪರ್ಚುನಿಟಿ ಶುಡ್ ಬಿ ಪ್ರೊವೈಡೆಡ್ ಫಾರ್ ಸ್ಟೂಡೆಂಟ್ ಫಾರ್ ಲೈವ್ ಇಂಟರಾಕ್ಷನ್ with expert and record it on any one smart devices. ಏನಿದೊಂದು ಅಪರ್ಚುನಿಟಿ ಸಿಗುತ್ತೆ ನಿಮಗೆ. ಸೊ ಈಗ ಯಾವುದು ಅವ್ರು ಮತ್ತೆ ನಮಗೆ ನೆಕ್ಸ್ಟ್ ಸೆಷನ್ಗೆ ಅವ್ರು ಸಿಗದೇ ಇರ್ಬೋದು, ನೆಕ್ಸ್ಟ್ ಈಗ ನಿಮ್ಮ ಜೂನಿಯರ್ಗೆ ಅವ್ರು ಸಿಗದೇ ಇರ್ಬೋದು. ನಿಮಗೆ ಸಿಕ್ಕಂಥ ಮಾಹಿತಿ ಈಗ ಏನು ಜೂನಿಯರ್ ಇರ್ತಾರೆ ಅವ್ರಿಗೆ ಸಿಗದೇ ಇರ್ಬೋದು. ಅವಾಗ ಈಗ ಸಪೋಸ್ ನೀವು ರೆಕಾರ್ಡ್ ಮಾಡಿದರೆ, ಈ ಆಡಿಯೋ ಮಾಡಿದರೆ, ವಿಜುವಲ್ ರೆಕಾರ್ಡ್ ಇತ್ತು ಅಂದರೆ ಅದನ್ನು ನಾವು ಶೇರ್ ಮಾಡಿದ್ರೆ ದೇ ಆಲ್ಸೋ ಗೆಟ್ ಮೋರ್ ನಾಲೆಡ್ಜ್. ಸೊ ಈಗ ನಿಮಗೆ ವಿಜುವಲ್ ಈಗ ಒಂದು ಗೆಸ್ಟ್ ಲೆಕ್ಚರ್ ಬಗ್ಗೆ ಅಂತಂದರೆ ನಿಮಗೆ APJ ಅಬ್ದುಲ್ ಕಲಾಂ ಸರ್ದು ಒಂದು ವೀಡಿಯೋಸ್ ಇದೆ. ಸೊ ಇನ್ಸ್ಪೈರಿಂಗ್ ದಿ ಸ್ಟೂಡೆಂಟ್ ಆ್ಯಂಡ್ ಸಕ್ಸಸ್ ಬಗ್ಗೆ ಮತ್ತು ಐಡಿಯಾಸ್ ಬಗ್ಗೆ ನಿಮಗೆ ಒಂದು ಮಾತಾಡಿದ್ದಾರೆ. ಅದರ ಬಗ್ಗೆ ನಿಮಗೆ ಒಂದು ವೀಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ವಿಡಿಯೋ. We should know how to handle, not only how to handle the success, how to handle the failures. Particularly you are in the management environment, I want the young people to understand how to manage the failure. Because any task you do, you have to come across problem. Problem should not become the captain of the individual or the project chief. The project chief should become the captain of the problems and defeat the problem and succeed. Learning gives creativity. Creativity leads to thinking. Thinking provides knowledge. Knowledge makes you great. History has proven that those who dare to imagine the impossible are the ones who break all the human limitations. In every field of human endeavor, whether science, medicine, sports, arts or technology, the names of the people who imagined the impossible are engraved in our history. By breaking the limits of their imagination, they change the world. You take C.V. Raman, you take Newton, you take Einstein, you take Chandrasekhar. By breaking the limits of their imagination, they change the world. If you want to be discoverers, if you want to be innovators, I am going to give you what type of characteristic you must have. Invention and discoveries have emanated from creative minds that have been constantly working
and imaging the outcome. The telephone, he was imaging the outcome in the mind. With imaging and constant effort, all the forces of the universe work for that inspired mind, thereby leading to invention, discoveries. Sir, I would like to hear from you a few tips for the upcoming generation to succeed in life. Well, succeeding life, I have already told you. Yes, sir. You have to do 4 things, okay? Number 1, great aim. Great aim. I will have great aim. I will have great aim. I will continuously acquire knowledge. Acquire knowledge. Oh, I will do hard work. I will do hard work. I will persevere. And succeed. Okay, that's the mantra. Thank you, sir. Thank you so much. You have many accomplishments. You've written books. You've served as president. You're an aerospace engineer. You've been a professor. But you say the title you like best is the title of teacher. Why is that? You know, I had a teacher when I was a young boy, 10 years boy, wartime, the Second World War going on. At that time, I used to see in my class, 5th class teacher, in science teacher, he entered the classroom and we used to see the radiation of knowledge from him. When he enters the classroom, my teacher, I see radiation of purity of life. And the way he taught, my dream got shaped. What should be my way of life? He is the person, the teacher gave me the vision of my life when I was a young fellow. Now a teacher has got a fantastic opportunity to grow minds, to enrich the minds and give the dreams to the young people and nurture the dreams with them, and they will become a great human being. Sometime they will become better than you, but better than the teacher. So that opportunity you have. I will have great aim. I will continuously acquire knowledge. Oh, I will do hard work. I will persevere and succeed. Great lesson which no university taught me, no book taught me, but that one person, that institution taught me such a big lesson. How to manage success, most importantly the failure. How to live a good life, how to live a beautiful life without thinking which country you belong, without thinking which religion you belong, without thinking which language you belong, without thinking which caste you belong. To represent the indomitable spirit of a man. Wherever there is indomitable spirit of man, the man succeeds, the woman succeeds, the village succeeds, the state succeeds, the country succeeds, the world succeeds. The indomitable spirit. Sri Dhirubhai Ambani has a mission and a great entrepreneur who had seen successes. For success, any mission, what we need is indomitable spirit. Let us study the characteristics of an indomitable spirit. It has 2 components. Indomitable spirit has got 2 components. The first component is that there must be a vision leading to higher goals of achievement. I would like to recall a couplet, the Tirukkural, by the poet Saint Thiruvalluvar, written in 2000 years ago. It means that whatever may be the depth of the river or lake or pond, whatever they may be the conditions of the water, the lily flower always comes out of and blossoms. Similarly, if there is a definite determination to achieve a goal, even if it is impossible to achieve, the man succeeds. This is one of the components of the indomitable spirit. The second one,
Many of us have gone through large programs and projects. We would have experienced the success is not in sight and there are many hurdles. Hurdles created by man, hurdle created by the nature of the program, hurdle created by the technology. All this is possible in a major program like what? Wealth generation. It means that successful leaders can never be defeated by problems. They become the master of the situation and they defeat the problems. Now friends, the indomitable spirit is defined by these two conditions. I consider these two Thirukkurals characteristics characterize the indomitable spirit of Dhirubhai Ambani. Whenever he encountered problems, he gave the problems to the problems. He inhibited the indomitable spirit in successfully implementing the complex missions. Growth is life. I have repeated a number of times, I don't mind repeating that one incident. That incident for me is a university education. I have not read anywhere. I have so far I have gone round the orbit 71 times around the sun. I have not gone through any education, such a beautiful education I got in 1979, 1980 period. I thought of sharing with you on this occasion. It is like this, 1979, August 17th, we were ready for launch of a satellite launch vehicle with 44 subsystems and thousands of components. It was built in Vikram Sarabhai Space Center, and at that time Professor Satish Dhawan was the chairman Atomic Energy Space Commission, and he is also Space Center. And he gave me the task in 1973 to build a satellite launch vehicle, to put a satellite in the orbit. 1973, he gave me this task. In 79, we were ready, thousands of engineers, 10,000 of workers and staff, they all worked together. Then we moved the satellite launch vehicle from Vikram Sarabhai Space Center to the now Satish Dhawan Space Center at Sriharikota. So the launch vehicle was in the launch pad, and that day, 17th August 1979, and I am the mission director, project director, and we are all in the control center, and computer takes over. Up T-minus 8 minutes, computer will take over, because it's very difficult for me as a mission director to check hundreds of parameters. So it has to be checked. Computer, we hand over the whole launch of the rocket system to the computer. So when T-minus 8 minutes came, I handed over to the computer for the launch on 17th August 1979. And thousands of people are waiting for the launch mission centers, and they are working throughout the country and some downrange stations. Exactly at T-minus 8 minutes, computer took over. And then at T-minus 4 minutes, computer put a hold. It says don't launch. So we are all, because at that time, the whole rocket system is alive, and every explosive system, propellant system, electronic system, all are on ready to launch. Computer says don't launch. At T-minus 4 minutes, then immediately a computer printout comes out. There is some problem in the second stage control system. There's a leakage, so you don't launch. Behind me, there are number of experts, 6-7 experts, my expert 10 years, 20 years experienced people. I turn to them, and they are their computers to find out what happened, and they tell me within a minute. They say there's a problem in the second stage control system and we cannot launch. Computer says, but we believe as experts, the igniter, that is oxidizer, is sufficiently more there. Even though there's a leakage in the system,
you can launch. They asked me to launch. That is, I can say to the computer to shut off the computer. I can manually launch the rocket system. I discussed with my experts. I believed in them. I agreed with them. I am responsible for it. I immediately put the rocket in the manual mode. So rocket took off. 100 seconds, beautiful launch, and the rocket first stage did its job. It's a 4-stage rocket system. Then the second stage took off. Within a minute, within a second, it got into spin. That means it should be steady. It's a controlled rocket system by a guidance system. But it was going to spin. I knew I lost the rocket system. Within few seconds, instead of putting the satellite in the orbit, the whole system went to Bay of Bengal. So it was a failure. And then how do you handle a failure? It's very important for entrepreneurs. Life is not so simple. We have to handle the failures with stout heart. My chairman, that is the Professor Satish Dhawan, exactly at 6:30, I was very tired of continuously working. He come to my room, you join me for a press conference. On that day, in the morning, there's a press conference. Hundreds of press reporters, media people have assembled. Professor Dhawan told me, Satish Dhawan told me, I am going to handle the press conference. You are going to come with me. He took me there. And there was a press, the national press, international press. They asked a lot of questions. How can you put 20 crores in Bay of Bengal? One guy asked. And like that, so many serious questions. After all, people will ask questions, the people's money. So like that, number of questions were there. And Professor Satish Dhawan said, yes, it's a failure. First time we have launched, we have gained a lot of system, and definitely we will succeed. I will give all the support to my technologies. I will give all the supports to my scientists. We will succeed in a year's time, he said. Friends, did you observe what happened there? I am the mission director. I am the project director. I have failed the missions. With me, 5,000 people have worked. But chairman, Indian Space Research Organization, he took the responsibility of the failure. He completely switched my failure to his failure. This is the leadership quality. Exactly after 1 year, that is 18th July 1980, we go to the launch pad and the countdown starts. T-8 minutes I hand over to the computer. Computer checks out. First stage, it initiates the rocket system. First stage gives the required velocity. Second stage gives the required velocity. Third stage gives the required velocity. And fourth stage required the escape velocity for the put the satellite in the orbit. I am seeing in front of me what is the performance taking place. I took the microscope, I put the mic, I announced all the station. Here is your mission director. The satellite is in the orbit and we congratulate you, I told them. Now that's not the important, that's one of the important things happened. But after 30 minutes, Vikram Satish Dhawan called me. Go for press conference, you conduct the press conference, he said. Can you see the significance? Failure he took it, success he gave me to my team. This is a great lesson. It's a great lesson. This is a great lesson which no university taught me, no book taught me, but that one person, that institution that taught me such a big lesson.
You say in India, where there is righteousness in the heart, where there is righteousness in the heart, there is beauty in the character. When there is beauty in the character, there is harmony in the home. When there is harmony in the home, there is an order in the nation. When there is order in the nation, there is peace in the world. Every action of the leader should be transparent. You know what I mean? So a leader should work with integrity and succeed with integrity. Leader should work with integrity and succeed with integrity. So if we use and make somebody's life happy, that is, you are giving and his or her life is happy, that's a best thing a human being can think of. Then you will get a conflict-free world. And I believe President, since you asked the question, has to be continuously in touch with the people. I have a feeling, whenever I give something, I feel happy. You see, this is you try. And that whatever you may have knowledge, you have sometimes better economy you may have, better, because sometimes you can have a kind words you can have. Sir, how did you become so great? How did I become so great? That's the question. Well, I don't know how became. I don't know. It's a relative terms. So I personally believe you must have a dream. Say, I must have a dream. I must have a dream. I must continuously acquire knowledge. I must continuously acquire knowledge. Hard work. And perseverance. perseverance. Not afraid of problems. Not afraid of problems. Then you will be successful. Okay? What did I learn from the youth of 11 million people? I learned every youth wants to be unique. Every youth wants to be unique. That is you. Every youth wants to be unique. That is you. But the world around you is doing its best day and night to make you just everybody else. Question is whether you want to be you or everybody else. You want to be you, not everybody else. Now, if the question being like everybody else is convenient at the first glance, but not satisfying in the long vision. The challenge, therefore, my young friends, is that you have to fight the hardest battle. You have to fight the hardest battle which any human being can ever imagine to fight, and never stop fighting until you arrive at your destined place. That is the unique you. Okay, let us move to the multiple choice questions. ಈಗ ಅಬ್ದುಲ್ ಕಲಾಂ ಸರ್ದ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಹೌ ಯು ಆರ್ ಇನ್ಸ್ಪೈರ್ಡ್
ಅಂದರೆ ಹೇಗೆ ನೀವು ಇನ್ಸ್ಪೈರ್ ಆಗಬೇಕು, ಮತ್ತು ಹೇಗೆಲ್ಲ ಸಕ್ಸಸ್ ಮತ್ತು ಫೇಲ್ಯೂರ್ನ ನೀವು ಸ್ವೀಕರಿಸಬೇಕು, ಮತ್ತು ಏನು ಫೇಲ್ಯೂರ್ ಆದಾಗ ನೀವು ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ನಿಮಗೆ ಹೊರತಿಸಬೇಕು ಅನ್ನೋದು ಒಂದು ಮಾಹಿತಿ ಒಂದು ಹೇಳಿದ್ರು. ಮತ್ತು ನಿಮಗೆ ಯಾವ ಥರ ಸಕ್ಸಸ್ ಆಗಬೇಕು ಅಥವಾ ಯಾವ ಥರ ಗ್ರೇಟ್ ಅನ್ನೋದಾದರೆ ನಿಮಗೆ ಕಂಟಿನ್ಯೂಸ್ಲಿ ಅಕ್ವೈರಿಂಗ್ ಸಮ್ ನಾಲೆಡ್ಜ್, ಯು ಹ್ಯಾವ್ ಸಮ್ ಗ್ರೇಟ್ ಏಮ್, ನಿಮಗೆ ನಿಮ್ಮದಾದಂಥ ಒಂದು ಗುರಿ ಇಟ್ಕೋಬೇಕು, ಗ್ರೇಟ್ ಏಮ್ ಇರಬೇಕು, ಮತ್ತು ನಿಮಗೆ ನಾಲೆಡ್ಜ್ ಕಂಟಿನ್ಯೂಸ್ ಆಗಿ ನಾಲೆಡ್ಜ್ ಅಕ್ವೈರ್ ಮಾಡ್ತಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಈ ಥರದೊಂದು ಕೆಲವೊಂದು ಮಾಹಿತಿ ನಿಮಗೆ ಈ ವಿಡಿಯೋದಿಂದ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಲೆಟ್ ಅಸ್ ಮೂವ್ ಫಾರ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. The question 1, choose the right one amongst the given options. So here the guest lectures are interactive nature, reactive natures, so one-way communications, none of the above. So here ನಿಮ್ಗೆ ಏನಪ್ಪ ಅಂತಂದರೆ ಗೆಸ್ಟ್ ಲೆಕ್ಚರರ್, ಸೊ ಆಲ್ವೇಸ್ ಯು ಡಿಸ್ಕಸ್, ಯು ನೋ ದಟ್ ಇಸ್ ಇಟ್ ಇಂಟರಾಕ್ಟಿವ್ ಇನ್ ನೇಚರ್. ದ ರೈಟ್ ಆನ್ಸರ್ ಇಸ್ ಇಂಟರಾಕ್ಟಿವ್ ಇನ್ ನೇಚರ್ಸ್. ಸೊ ಗೆಸ್ಟ್ ಲೆಕ್ಚರರ್ಸ್ ಆರ್ at a college are so anybody from outside, anyone from the college, experts are well known in their field, or none of the above. Anybody from outside, ನೀವು ಯಾರೋ ಒಬ್ಬರನ್ನ ಕರ್ಕೊಬಂದು ನಿಮಗೆ ಟೀಚ್ ಮಾಡಿ ಅಂತಂದರೆ ಹಾಗಲ್ಲ. ಎನಿವನ್ ಫ್ರಮ್ ದಿ ಕಾಲೇಜ್, ಸೊ ಈ ಕಾಲೇಜಲ್ಲೇ ಯಾರೋ ಒಬ್ಬರು ಅಂತ ಹಾಗಲ್ಲ ಅಂದರೆ, ಬಟ್ ಯು ಆರ್ ಸಮ್ ನಾಲೆಡ್ಜ್, ಯು ಗೆಟ್ ಸಮ್ ನಾಲೆಡ್ಜ್ ಇನ್ ದಿ ಇನ್ಸೈಡ್ ದಿ ಕಾಲೇಜ್ ಕ್ಯಾಂಪಸ್ ಆರ್ ಗುಡ್. ಸೊ ಬಟ್ ಎಕ್ಸ್ಪರ್ಟ್ಸ್ ಆರ್ ವೆಲ್ ನೋನ್ ಇನ್ ದೇರ್ ಫೀಲ್ಡ್. ಯಾವ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಥವಾ ಟಾಪಿಕ್ನ ನಾವು ಸೆಲೆಕ್ಟ್ ಮಾಡ್ತೀವಿ, ಆ ಟಾಪಿಕಿಂದಲೇ ಎಕ್ಸ್ಪರ್ಟ್ ಆಗಿದ್ದರೆ ನಮಗೆ ಒಂದು ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ, ಮೋರ್ ನಾಲೆಡ್ಜ್ ಸಿಗುತ್ತೆ. ಹಾಗಾಗಿ ಈಗ ಫೈರ್ ಕಂಟ್ರೋಲ್ ಆಗ್ಬೋದು ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಏನಿರುತ್ತೆ, ಪೊಲ್ಯೂಷನ್ ಬಗ್ಗೆ ನಮಗೆ ಏನು ವೇಸ್ಟ್ ಎಲ್ಲ ಆಗ್ತಿದೆ, ನಮಗೆ ಏನು ಪೊಲ್ಯೂಷನ್ ಆಗ್ತಿದೆ ಸೊ ಅರ್ಥದಲ್ಲಿ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಇದ್ದರೆ ಅಂಥವ್ರನ್ನ ನಾವು ಕರ್ಕೊಬಂದಾಗ ಯು ಗೆಟ್ ಮೋರ್ ನಾಲೆಡ್ಜ್. ಹಾಗಾಗಿ ದ ಗೆಸ್ಟ್ ಲೆಕ್ಚರ್ ಅಟ್ ಎ ಕಾಲೇಜ್ ಆರ್ ದ ಎಕ್ಸ್ಪರ್ಟ್ಸ್ ಆರ್ ವೆಲ್ ನೋನ್ ಇನ್ ದೇರ್ ಫೀಲ್ಡ್ is the right answer. So question number 3, investigate the guest speaker into the classroom. So inviting the guest speaker into the classroom is a very beneficial to the student, is a very beneficial to the teachers, both of the above, none of the above. So inviting the guest speaker into the classroom ಗೆ ನಾವು ಇನ್ವೈಟ್ ಮಾಡೋದ್ರಿಂದ ನಮಗೆ ಮೋರ್ ಬೆನಿಫಿಷಿಯಲ್ಸ್ ಇದೆ, ಸೊ ಆಸ್ ವೆಲ್ as ಸ್ಟೂಡೆಂಟ್ ಆಸ್ ವೆಲ್ as ಟೀಚರ್ಸ್. ಹಾಗಾಗಿ ದ ರೈಟ್ ಆನ್ಸರ್ ಇಸ್ ದ ಬೋತ್ ಆಫ್ ದಿ ಎಬೋ. ಸೊ ಫೋರ್ತ್ ಒನ್, ಗೆಸ್ಟ್ ಲೆಕ್ಚರ್ಸ್ ಕ್ಯಾನ್ ಬಿ ಯೂಸ್ಡ್ ಟು make a classroom more approachable and appealing to the students, or develop required skills, options, improve students learning in more interactive way, all of the above. So here the guest lecture can be used to make classroom more approachable and appealing to student, and develop required skill, improve student learning in more interactive way. So here the right answer is all of the above is the right answer. So fifth question, the guest lecture can be influence student to ask questions, investigate, apply newfound knowledges, follow a path of lifelong learning. So all of the above. So guest lectures can influence student to both all. So therefore the option D is the right answer. Question number 6, the person who delivered the speech in the video is option A, Dr. Abdul Kalam, so Dr. Vikram Sarabhai, Dr. K. Shivan, so Dr. P.N. Rao. So it's the right answer, you know that APJ Abdul Kalam sir, Dr. APJ Abdul Kalam. Question number 7, the lectures is on so industrial innovations, science and technology, motivation and success, and engineering innovations. So here, so the lecture is the motivation and success, and this means how to face the failure. So this is the right answer, motivation and success. The question number 8, what is the mantra for success according to the Abdul Kalam ji? So great aim, acquiring knowledge, so hard work and perseverance. So here the all of the above. It means according to the APJ Abdul sir, so great aim, continuously acquiring a knowledge, hard work and perseverance, the perseverance, all of the above. This is the right answer is all of the above. Question number 9, the speaker is the teacher, engineer, actor,
scientist and the ex-president? The answer is, you know that scientist and the ex-president is the right answer. The last question, the knowledge makes you great, true or false? The knowledge makes you great, true or false? Yes, of course, true is the right answer. So true is the right answer. So here the answer A is the first question, number A. Interactive nature, experts are well known in their field. Both of the above, improve student learning in more interactive way. All of the above, Abdul Kalam Ji's. So motivation and success, all of the above, scientist and ex-president, true. This is the answers. So thank you. These are our teammates. The chairman sir, Sri M.S. Devaraj sir, moderator Sri Dr. Madhu B.V. sir, subject expert Venu Prasad KG, and subject expert Sri Mahalinga Gowda sir, content developer Sri Mallikarjun sir, content developer 2 Bharat J sir, a content developer Sri Vishwanath D sir, content developer 4 Venkatesh, myself. These are our team members. Thank you one and all.